ಚಾವಿನೇ ತೊಗೊಂಡಿಲ್ಲ. ಹಲೋ. ಹಾಂ ಏ ನೀ ಭಾರಿ ಹೇಳೋಪ್ಪ ನೀ. बोल तो नहीं गया हमें. ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ಸೊ ಲಾಸ್ಟ್ ವ್ಲಾಗ್ನಾಗ ಹೇಳಿದಲ್ಲ ನಿಮ್ಗೆ ಏನೂ ಸ್ಪೆಷಲ್ ಇಲ್ಲ, ಸುಮ್ ಕ್ಯಾಶುವಲ್ ಮಾಡತ್ತೀವಿ. ನೆಕ್ಸ್ಟ್ ವ್ಲಾಗ್ನಾಗ ಏನಾರ ಸ್ಪೆಷಲ್ ಮಾಡಮ್ಮ ಅಂತೇಳಿ. ಈ ವ್ಲಾಗ್ನಾಗೂ ಅಂಥ ಪರಿ ಏನು ಸ್ಪೆಷಲ್ ಇಲ್ಲ, ಬಟ್ ಸ್ವಲ್ಪ ಸ್ಪೆಷಲ್ ಅದ ನಂದು ಯೂಟ್ಯೂಬ್ ಚಾನಲಿಗೆ. ಯಾಕಂದ್ರೆ ಇಂಟ್ರೋ ಶೂಟ್ ಮಾಡ್ಲಕ್ಕೆ ಹೊಂಟೀವಿ, ಇಂಟ್ರೋ ಯೂಟ್ಯೂಬ್ ಚಾನಲ್ನಾಗ. ಸೊ ಇನ್ಸ್ಟಾಗ್ರಾಮ್ನಾಗ ಒಂದು ಪೋಲ್ ಹಾಕಿದ್ದ, ಮಿನಿ ವ್ಲಾಗ್ಸ್ ಮಾಡ್ಬೇಕಾ ಆ್ಯಂಡ್ ಲಾಂಗ್ ಯೂಟ್ಯೂಬ್ ವ್ಲಾಗ್ಸ್ ಮಾಡ್ಬೇಕಾ ಅಂಥೇಳಿ. ಸೊ ಭಾಳ ಮಂದಿ ಲಾಂಗ್ ಯೂಟ್ಯೂಬ್ ವ್ಲಾಗ್ಸ್ ಅಂತೂ ಹೇಳ್ಯಾರ, ಸ್ವಲ್ಪ ಮಂದಿ ಶಾರ್ಟ್ ಅಂತೂ ಹೇಳ್ಯಾರ. ಅಂದ್ರೆ ಮಿನಿ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಟೈಪ. ಆದಷ್ಟು ಮಿನಿ ವ್ಲಾಗ್ಸ್ ಮಾಡ್ತೀನಿ, ಬಟ್ ನನ್ನ ಮೇನ್ ಫೋಕಸ್ ಯೂಟ್ಯೂಬ್ ಚಾನಲ್ ಮೇಲೆ ಇರ್ತದೆ. ನಾನು ಸ್ಟಾರ್ಟಿಂಗ್ಲಿಂತನೂ ಮೇನ್ ಫೋಕಸ್ ಯೂಟ್ಯೂಬ್ ಚಾನಲ್ ಮೇಲೆ ಇತ್ತು. ಯಾಕಂದ್ರೆ ಮೇನ್ ಗ್ರೋತ್ ಯೂಟ್ಯೂಬ್ನಾಗೆ ಅದ. ಕನ್ನಡ ಲ್ಯಾಂಗ್ವೇಜ್ನಾಗಿಲ್ಲ ಅಷ್ಟು ಒಪ್ಪಗೋತೀನಿ, ಯಾಕಂದ್ರೆ ಮಂದಿ ನೋಡೋಲ್ಲ. ಹಿಂಗೆ ಹೇಳತ್ತೀನಿ ನಂತರ ಮಂದಿ ನೋಡ್ರಿ ಕನ್ನಡ ಯೂಟ್ಯೂಬ್ ವ್ಲಾಗ್ಸ್ ಭಾಳ ಜನ ಮಾಡ್ತಾರೆ, ಬಟ್ ಅವರಿಗೆ ಮೋಟಿವೇಶನ್ ಇಲ್ಲ. ಯಾಕಂದ್ರೆ ಮಂದಿ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಇರಲಿ. ಸೊ ಈಗ ಶಿವಾನಂದ್ ಅವ್ರ ಮನೆಗೆ ಹೊಂಟೀನಿ. ಶಿವಾನಂದ್ ಕರ್ಕೊಂಡು ಒಂದು ಇಂಟ್ರೋ ಶೂಟ್ ಮಾಡ್ತೀನಿ. ಎಲ್ಲ ಅಂತಂದ್ರೆ ಕುಸ್ನೂರು ಗುಡ್ಡ, ನಮ್ಮ ರಾಮ ಮಂದಿರ ಸೈಡ್ರ ಯಾವ ಅಂಥ ಪರಿ ಗುಡ್ಡ ಟೈಪ್ ಇಲ್ಲ, ವ್ಯೂ ಪಾಯಿಂಟ್ ಟೈಪ್ ಇಲ್ಲ. ಕಲಬುರ್ಗಿನಾಗ ಮೇನ್ ಮತ್ತು ಭಾಳ ಜನ ಹೋಗೋ ಸ್ಪಾಟ್ ಏನಂದ್ರೆ ಕುಸ್ನೂರು ಗುಡ್ಡನೇ. ಸೊ ಅಲ್ಲೇ ಹೋಗಿ ಒಂದು ಇಂಟ್ರೋ ಶೂಟ್ ಮಾಡ್ತೀನಿ ಯೂಟ್ಯೂಬ್ ಸಲಕ್ಕೆ. ಕೊಡು. ಶಿವಾನಂದ ಕರ್ಕೊಂಡೀನಿ, ನೀ ಕರ್ಕೊಂಡು ಹೋಗ್ತೀವಿ ಕುಸ್ನೂರು ಗುಡ್ಡಕ್ಕೆ. ಸೊ ನಾವು ಕುಸ್ನೂರು ಗುಡ್ಡ ಹೋಗೋದು 2-3 ದಿವ್ಸಲಿಂದ ಪ್ಲ್ಯಾನ್ ನಡೆದಿತ್ತು. ನಂದು ಕ್ಯಾನ್ಸಲ್ ಆಗೋಣ, ಒಬ್ಬರು ಕ್ಯಾನ್ಸಲ್ ಆಗೋದು, ಇನ್ನೊಬ್ಬರು ಕ್ಯಾನ್ಸಲ್ ಆಗೋಣ, ಇನ್ನೊಬ್ಬರು ಕ್ಯಾನ್ಸಲ್ ಆಗೋದು. ಈಗ ನಾ ಶಿವಾನಂದ್ ಸೇರಿ ಕುಸ್ನೂರು ಗುಡ್ಡಕ್ಕೆ ಹೋಗ್ತೀವಿ. ಸೊ ರೋಡಿಗೆ ಬರೋಣ ಸ್ವಲ್ಪ ಚಂದ, ನಿಮಗೂ ವ್ಯೂ ಸಿಗ್ಬೇಕಲ್ಲ, ಅವಾಗ ಏನಾರ ಮಾತಾಡೋಣ ಅಂದ್ರೆ ರೈಟ್ ಹೋಗೋ. ಲಾಸ್ಟ್ ವ್ಲಾಗ್ನಾಗ ಅಷ್ಟು ಕ್ಲಿಯರ್ ಬಂದಿಲ್ಲ ಸೌಂಡ್, ಹೈ ಸ್ಪೀಡ್ ಮೇಲೆ. ಮತ್ತು ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡೀನಿ. ಈ ವ್ಲಾಗ್ಸ್ನ ಈ ವಿಡಿಯೋದಾಗ ನೋಡ್ತೀನಿ ಮತ್ತು ಹೆಂಗೆ ಬಂದು ಏನಿಲ್ಲ. ಈಗ ನಮಗೆ ಈ ಕಡೆ ಲೆಫ್ಟಿಗೆ ಹೋಗೋದದ, ಇವ್ರು ಬಂದು ಇಲ್ಲಿ ನಿಂತವ್ರು. ಹೆಂಗೆ ಮಾಡ್ಬೇಕು? ಇಲ್ಲಿಂದ ಹೋಗ್ಬೇಕಾಯ್ತು. ಸೊ ನಮ್ಮ ರಾಮ ಮಂದಿರ ಸರ್ಕಲ್ ಎಲ್ಲರಿಗೂ ಆಲ್ಮೋಸ್ಟ್ ಮಂದಿ ಗೊತ್ತಿರ್ತದೆ. ನಾ ಬಿಟ್ಟರೆ ನಿಮಗೆ ಇಲ್ಲಿ ಯಾರು ಹೆಲ್ಮೆಟ್ ಹಾಕೊಂಡ್ರೂ ಕಾಣಲ್ಲ, ಮತ್ತು ಸೀಟ್ ಬೆಲ್ಟ್ ಹಾಕೊಂಡ್ರೂ ಕಾಣಲ್ಲ. ಇರ್ಲಿ, ಕಲಬುರ್ಗಿನಾಗ ನಡೆಸ್ಲತ್ತಾರ. ಎಷ್ಟು ದಿನ ನಡೀತದೆ ನೋಡೋಮಿ. ಯಾರು ಸಲಕ್ಕೆ ಹೇಳ್ತಾರೆ ರೀ? ನಿಮ್ಮ ಸೇಫ್ಟಿ ಸಲಕ್ಕೆ ಹೇಳ್ತಾರೆ, ನಮ್ಮ ಸೇಫ್ಟಿ ಸಲಕ್ಕೆ ಹೇಳ್ತಾರೆ. ಇವು ರೋಡ್ ನೋಡ್ರಿ, ಇವು ರೋಡ್ ನೋಡಿದ್ರೆ ಕಲಬುರ್ಗಿ ಹೈವೇ ಅದ ರೀ. ಹೈವೇದಾಗ ಹಿಂಗೆ ರೋಡ್ ಮಾಡ್ಯಾರ. ಯಾರನ್ನ ನಡೆಸ್ಲಾರ್ದವ್ರು, ಪರ್ಫೆಕ್ಟ್ ಬರ್ಲಾರ್ದವ್ರು ಗಾಡಿ ಇದ್ರ ಮೇಲೆ ಹೋಗ್ದ್ರೆ ಅವ್ರ ಸ್ಟೇರಿಂಗ್ ಎಷ್ಟು ಹಾಳಾಡ್ತದ, ಗಾಡಿ ಎಷ್ಟು ಹಾಳಾಡ್ತದ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಎಷ್ಟು ಇರ್ತಾವ. ಮಾತಾಡೋಕೆ ಏನಿಲ್ಲ, ಕಂಟೆಂಟ್ಸ್ ಸಲಕ್ಕೆ ಏನು ಮಾತಾಡಮಿ ಅಂದ್ರೆ, ನನ್ನ ಚಾನಲಿಂದ ಒಂದು 6 months ಆ್ಯಂಡ್ 8 months ಆಗ್ಯದ. 60 ವೀಡಿಯೋಸ್ ಅವ. ಒಂದು ತಿಂಗಳ ಒಳಗೆ ಒಂದು 10 ವೀಡಿಯೋ ಬಿಟ್ರೂ 6 monthಸಿಗೆ 60 ವೀಡಿಯೋಸ್ ಆಗ್ತಾವ. ಸೊ ನಾ ಯಾಕೆ ಎಷ್ಟು ಗ್ಯಾಪ್ ನೋಡೀನಿ ಏನಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನಾ ಚಾನಲ್ ಕ್ರಿಯೇಟ್ ಮಾಡ್ದಂಗೆ ಹಿಡಿದು ನನ್ನ ಬಲ್ಲಿ ಐಡಿಯಾ ಇದ್ದಿದ್ದಿಲ್ಲ ಏನು ಮಾಡ್ಬೇಕಂತೇಳಿ. ಒಂದು ಮಿನಿ ವ್ಲಾಗ್ಸ್ ಸಪ್ಲೈ ಸ್ಟಾರ್ಟ್ ಮಾಡಿದ್ದ. ನನಗೆ ಎಲ್ಲರೂ ಮುಂಜಾನೆ ಹೇಳೋದು, ಅಲ್ಲಿಗೆ ಹೋದ್ರು ಇಲ್ಲಿಗೆ ಹೋದ್ರು ಅದು ಮಾಡೋದಿದ್ದಿಲ್ಲ. ಏನೋ ಒಂದು ಸ್ಪೆಷಲ್ ಮಾಡೋದಿತ್ತು. ವ್ಲಾಗ್ ಮಾಡೋದು, ಪೋಸ್ಟ್ ಮಾಡ್ಕೊತ ಹೋಗೋದ್ರಾಗ ಏನು ಅರ್ಥ ಇಲ್ಲ. ಜನರಿಗೆ ಏನೋ ಒಂದು ಮೀನಿಂಗ್ ಕೊಡಬೇಕು. ಮೀನಿಂಗ್ ಕೊಟ್ಟಿಲ್ಲ ಅಂದ್ರೂ ನಾ ಏನಾರ ಒಂದು ಪ್ಲೇಸ್ ವಿಸಿಟ್ ಮಾಡ್ಲತ್ತೀನಿ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು. ಭಾಳ ಪ್ಲ್ಯಾನ್ಸ್ ಇದ್ದು ನಾ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ. ಸೊ ಚಾನಲ್ ಸ್ಟಾರ್ಟ್ ಮಾಡಾದ್ಮೇಲೆ ಮೋಟೋ ವ್ಲಾಗಿಂಗ್ ಮಾಡ್ಬೇಕಂತೇಳಿ ಅಂದ್ಕೊಂಡೆ. ಮೋಟೋ ವ್ಲಾಗಿಂಗ್ನಾಗ ನಿಮ್ಗೆ ಗೊತ್ತಿದೆ ಅದ, GoPro ಬೇಕೇ ಬೇಕು. ಫೋನ್ ಮ್ಯಾಗ ಹೊಂಟಿದೆ ಅಂದ್ರೆ ನೀವು ಫೋಟೋ ಸ್ಪೀಡ್ ಮೇಲೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ
ಏರ್ ಬಡದಿ ಫೋನಿಗೆ ಏರ್ ಬಡದಿ ಅದ್ರ ಸರ್ಫೇಸ್ ಏರಿಯಾ ಜಾಸ್ತಿ ಇರ್ತದಲ್ಲ, ಸೊ ಫೋನ್ ಅಳ್ಳಾಡ್ತದ, ವೀಡಿಯೋ ಕರೆಕ್ಟ್ ಬರಲ್ಲ, ನಾವು ಮಾತಾಡಿದ್ದು ಕೇಳಿಸಲ್ಲ. ಹಾಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸಿಗೆ ಅವರಿಗೆಲ್ಲ ನೋಡ್ದಾಗ ಗೊತ್ತಾಯಿತು ಗೋಪ್ರೋ ಬೇಕಂತೇಳಿ. ಗೋಪ್ರೋ ನೋಡಿದ್ರೆ 22,000 24,000 ಇತ್ತು ಅವಾಗ. ನನ್ನ ಲಕ್ಕಿಗೆ ಬಿಗ್ ಬಿಲಿಯನ್ ಡೇಸ್ ನಡೆದಿತ್ತು, ಸೊ ನನಗೆ ಅಷ್ಟು ಕಡಿಮೆ ಆಫರ್ನಾಗ ಸಿಕ್ಕಿತು. ನಂದು ಇದ್ದಿದ್ದು ಬಿದ್ದಿದ್ದೆಲ್ಲ ಸೇವಿಂಗ್ಸ್ ಸೇರಿಸಿ ಗೋಪ್ರೋ ತೊಗೊಂಡ. ಈ ಗೋಪ್ರೋ ತೊಗೊಂಡಾದ್ಮೇಲೆ ಮಾತಾಡಕ್ಕೆ ಬರಲ್ಲ, ಬಿಕಾಸ್ ನಾ ಒಬ್ಬ ಹಿಂಗೆ ಇಂಟ್ರೋವರ್ಟ್ ಅಂತ ತಿಳ್ಕೊರಿ. ಜನರಿಗೆ ಜಾಸ್ತಿ ಮಾತಾಡಲ್ಲ ಅಂದ್ರೆ ಏನು ಮಾತಾಡ್ಬೇಕ್ರಿ ಮಂದಿಗೆ? ಊಟ ಆಯಿತು, ನಿದ್ದೆ ಆಯಿತು, ಮಕ್ಕೊಂದು ಎದ್ದು ಅಷ್ಟೇ ಅಲ್ಲ. ನಾ ಮನ್ಯಾಗೆ ಇರ್ತಿದ್ದ, ನನ್ನ ಫ್ರೆಂಡ್ಸ್ ಸರ್ಕಲ್ ಜೊತೆಗೆ ಅಷ್ಟೇ ಇರ್ತಿದ್ದ, ಜನರ ಜೊತೆ ಬರಿತಿದ್ದಿಲ್ಲ. ನಿಮ್ಗೆ ಗೊತ್ತಾಗ್ತದೆ ಇಂಟ್ರೋವರ್ಟ್ ಅಂದ್ರೆ ಏನಂತ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಸೊ ಎಕ್ಸ್ಟ್ರೋವರ್ಟ್ ಆಗೋದು ಭಾಳ ಇಂಪಾರ್ಟೆಂಟ್ ಇತ್ತು. ಸೊ ನಾ ಸ್ಟಾರ್ಟಿಂಗ್ ಮಾಡಿದ್ದು ಎಕ್ಸ್ಟ್ರೋವರ್ಟ್ ಎಲ್ಲ ಟ್ರೈ ಮಾಡಿದ್ದೆ. ಏನಂದ್ರೆ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಗೋಪ್ರೋ ತೊಗೊಂಡು 2 ತಿಂಗಳಾದ್ಮೇಲೆ ಗೋಪ್ರೋಲಿಂದ ನಾವು ಒಂದು ಮೋಟೋ ವ್ಲಾಗ್ ಶೂಟ್ ಮಾಡಿದ್ದಿಲ್ಲ. ಆಮೇಲೆ ಮಿನಿ ವ್ಲಾಗ್ಸ್ ಏನು ಸ್ಟಾರ್ಟ್ ಮಾಡಿದೆ ಎಕ್ಸ್ಟ್ರೋವರ್ಟ್ ಆಲಕ್ಕೆ. ಸ್ಟಾರ್ಟ್ ಮಾಡಿ ಹಾಗೆ ಮಾಡ್ಕೋತಾ ಸ್ವಲ್ಪ ಜನರ ಜೊತೆ ಬೆರಿಲಕ್ಕೆ ಸ್ಟಾರ್ಟ್ ಮಾಡ್ದೆ. ಈಗ ಒಂದು ಟೈಪ್ ಎಕ್ಸ್ಟ್ರೋವರ್ಟ್ ಅಂತ ಅನ್ಕೋರಿ. ಈಗನೂ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಮಾತಾಡೋಕ್ಕೆ ಜನರಿಗೆ, ಬಟ್ ಎಕ್ಸ್ಟ್ರೋವರ್ಟ್. ನಾ ಏನು ಚಾನಲ್ ಸ್ಟಾರ್ಟ್ ಮಾಡ್ದಾಗಿದ್ದಲ್ಲ ಅದಕ್ಕೆ ಬೆಟರ್ ಆಗಿನ ಅಂತ ಹೇಳಿ ಅನ್ಕೋರಿ. ಬಿಡ್ರಿ ಈಗ ಮೇನ್ ಪಾಯಿಂಟಿಗೆ ಬರೋಮಿ. ಏನಂದ್ರೆ 6 ಮಂತ್ಸ್ಲಿಂದ ನಾ ಯಾಕೆ ಅಷ್ಟು ವೀಡಿಯೋಸ್ ಬಿಟ್ಟಿಲ್ಲ. ಫಸ್ಟರ ಇದು ಆಯಿತು, ನಾ ಎಕ್ಸ್ಟ್ರೋವರ್ಟ್ ಇದ್ದಿದ್ದಿಲ್ಲ, ಇಂಟ್ರೋವರ್ಟ್ ಇದ್ದಿದ್ದಿಲ್ಲ, ಅದು ಆಯಿತು. ಸೊ ಈಗ ಸೆಕೆಂಡ್ ಟಾಪಿಕ್ ಏನಂತಂದ್ರೆ ಗೋಪ್ರೋನಾಗ ಮಾತಾಡೋಕ್ಕೆ ಬರಲ್ಲ. ಹಂಗೆ ನಿಮಗೆ ಒಂದು ಮೈಕ್ ಬೇಕು, ಒಂದು ವಿಡಿಯೋ ಮಾಡಬೇಕು, ಒಂದು ಪ್ರಾಪರ್ ಸೆಟಪ್ ಬೇಕು, ಭಾಳ ಟ್ರಯಲ್ ಆ್ಯಂಡ್ ಎರರ್ಸ್ ಮಾಡಬೇಕು. ನಾ 2-3 ಮಂತ್ಸ್ ತನಕ ಗೋಪ್ರೋಲಿಂದ ಶೂಟೇ ಮಾಡಿಲ್ಲ. ಗೋಪ್ರೋ ತೊಗೊಂಡು 2-3 ಮಂತ್ಸ್ ಆದ್ಮೇಲೆ ಶೂಟ್ ಮಾಡ್ದೆ. ಅದು ಎಲ್ಲಿ ಆಲಾಪುರ್ ಲೇಕಿಗೆ ಹೋಗಿದ್ದ. ನನಗೆ ಅವಾಗ ಗೊತ್ತಾಯ್ತು ಮಾತಾಡಿದ್ರೆ ಅಷ್ಟು ವಾಯ್ಸ್ ನಮ್ದು ಕೇಳಿಸಲೇ ಗೋಪ್ರೋನಾಗ ಅಂತೇಳಿ. ನಾನು ಅಲ್ಲಿ ತನಕ ಟೆಸ್ಟೇ ಮಾಡಿದ್ದಿಲ್ಲ. ಸೊ ಅದು ಆಲ್ಮೋಸ್ಟ್ ಒಂದು 150 ಕಿಲೋಮೀಟರ್ಸ್ ಹೋಗಿ ಬಂದೀವಿ. ಆಮೇಲೆ ಗೊತ್ತಾಗ್ಯದ ನನಗೆ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ತಪ್ಪು ನೋಡೇ ಇಲ್ಲಲ್ಲ, ಸಿಗ್ನಲ್ ಬಿದ್ದಿದ್ದು ನೋಡೇ ಇಲ್ಲ. ಹಿಂಗೆ ನೋಡಿಲ್ಲ ಅಂದ್ರೆ ಬಂದೀವಿ, ಏನು ಮಾಡ್ಬೇಕು? ಹಿಂಗೆ ವಾಪಸ್ ಹೋಗಮ್. ಇಷ್ಟೇ ಕಲಬುರ್ಗಿನಾಗ ಮಾಡ್ಬೇಕಾಗಿರೋದು ಇಷ್ಟೇ. ಇದು ರಾಂಗ್ ರೂಟ್ ಅದ, ರೈಟ್ ರೂಟ್ ಅದ ಹೇಳ್ರಿ, ಅದು ಇದ್ರ ಬಗ್ಗೆ ನೀವು ಮಾತಾಡ್ಬೇಕು. ಸೊ ಈಗ ಮತ್ತೆ ಬ್ಯಾಕ್ ಟು ಟಾಪಿಕ. ನಾವು ಭಾಳ ಟಾಪಿಕ್ಲಿಂದ ಹೊರ ಹೊಂಟಿವಲ್ಲ. ವಾಯ್ಸ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಇದೇ ಪ್ರಾಬ್ಲಮ್ಸ್. ಒಂದಾಗನ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಮತ್ತು ನಾ ಲೇಜಿ ಇದ್ದೀನಿ ಅಂತಲೂ ಅನ್ಕೋರಿ. ಯಾಕಂದ್ರೆ ನಾ ವೀಡಿಯೋ ಶೂಟ್ ಮಾಡೋಕೆ ನಮ್ಮಲ್ಲಿ ಭಾಳ ಟೈಮ್ ಇತ್ತು ರೀ, ಮಾಡಿಲ್ಲ. ಬ್ಯಾಂಗ್ಳೂರ್ನಾಗ ನಾವು ಆಲ್ಮೋಸ್ಟ್ 1 ಮಂತ್ ಇದ್ದ, ಬಟ್ ಅಲ್ಲಿನ ಸಿಚುವೇಶನ್ ಹಂಗೆ ಇದ್ದಿದ್ದಿಲ್ಲ. ಶೂಟ್ ಮಾಡಮಿ, ಹೊರಗೆ ತಿರ್ಗಾಡಮಿ, ಎಕ್ಸ್ಪ್ಲೋರ್ ಮಾಡಮ ಅನ್ನೋ ಸಿಚುವೇಶನ್ ಇರಲಿಲ್ಲ. ಸೊ ಆ ಒಂದು ರೀಸನಿಗೆ ನಾ ಬ್ಯಾಂಗ್ಳೂರ್ನಾಗ ಶೂಟ್ ಮಾಡಿಲ್ಲ, ಬಟ್ ಮಾಡ್ಬೋದಾಗಿತ್ತು. ನಾ ಮತ್ತು ಗುಲ್ಬರ್ಗಲಿಂತ ಬ್ಯಾಂಗ್ಳೂರಿಗೆ ಕಾರ್ನಾಗ ಹೋಗೀನಿ, ಕಾರ್ನಾಗ ಶೂಟ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಸೊ ಯಾಕಂದ್ರೆ ನಂದು ಸೆಕೆಂಡ್ ಟೈಮ್ ಇತ್ತು ಅದು. ಸೊ ನನಗೆ ಡ್ರೈವಿಂಗ್ ಮೇಲೆ ಫೋಕಸ್ ಮಾಡೋದಿತ್ತು, ನನ್ನ ಜೊತೆ ನಾವು ಫ್ಯಾಮಿಲಿ ಇತ್ತು. ಸೊ ಬ್ಲಾಗಿಂಗ್ ನಾ ಏನೋ ಅಷ್ಟು ಅಡಿಕ್ಟ್ ಆಗಿಲ್ಲ. ಕೈಯಾಗ ಕ್ಯಾಮ್ರಾ ಹಿಡ್ಕೊಳ್ಳೋದು ಅಥವಾ ತಲೆಗೆ ಗೋಪ್ರೋ ಹಚ್ಕೊಳ್ಳೋದು ಏನೇ ಆಗಿರಲಿಲ್ಲ, ಏನೋ ಅಷ್ಟು ಅಡಿಕ್ಟ್ ಆಗಿಲ್ಲ. ಅದಕ್ಕೆ ಯೂಸ್ಟು ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಮ್ಮ RTO ಕ್ರಾಸ್ ನೋಡ್ರಿ, ಇಲ್ಲಿ ನೋಡ್ರಿ, ನಿಮಗೆ ಇಲ್ಲೇ ಅದ RTO. ಇದು ರೋಡು ಫಿಕ್ಸ್ ಮಾಡೋಕ್ಕೆ ತಯಾರಿಲ್ಲ ಮಂದಿ. ಇಲ್ಲ RTO ರೋಡಿಗೆ ಏನು ಸಂಬಂಧ ಇಲ್ಲ. ನೀವು ಇಲ್ಲೇ ಬಗಲಾಗೆ ಡ್ರೈವಿಂಗ್ ಲೈಸೆನ್ಸ್ ತೋರಿಸ್ರಿ, ನಿಮಗೆ ಇಲ್ಲಿ ಆಫ್ ರೋಡ್ ಟೆಸ್ಟಿಗೆ ಕಳಿಸ್ತಾರ ಏನೋ ಗೊತ್ತಿಲ್ಲ. ಒಂದು 50 ಫೀಟ್ ರೋಡ್ ಅದ ಇದು ಅಷ್ಟೇ. ಲೆಂತ್ನಾಗ ಹೇಳ್ತೀನಿ 50 ಫೀಟ್ ಅದ, ಅದಿಷ್ಟು ರೋಡ್ ಮಾಡೋಕ್ಕಾಗಲ್ಲ. ಅದು ಮತ್ತು ಇಲ್ಲಿಂದೆಲ್ಲ ಪೂರ ಅಲ್ಲಿ ತನ ಯೂನಿವರ್ಸಿಟಿ ತನ ರೋಡ್ ಚಂದೇ ಅದ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ನಮ್ಮ ಕಲಬುರ್ಗಿದು ಒಂದು ಫೇಮಸ್ ಸ್ಟ್ರೀಟ್, ಚರ್ಚ್ ಸ್ಟ್ರೀಟ್ ಇದ್ದಂಗೆ. ಇಲ್ಲೂ ಎಲ್ಲ ಸಿಗ್ತದೆ ನಿಮಗೆ, ಚಹಾ, ಬಿಸ್ಕಿಟ್. ಈ ಕುಸ್ನೂರು ಗುಡ್ಡ ಬಗ್ಗೆ ಮಾತಾಡೋಣ. ಸಾಕು ನಮ್ಮ ಬಗ್ಗೆ ಮಾತಾಡಿದ್ದು. ಈ ಕುಸ್ನೂರು ಗುಡ್ಡ ನೋಡ್ರಿ, ನಾನು ಫಸ್ಟ್ ನಾವು ಇಲ್ಲಿ ಬಂದಿದ್ದೆ ನಮ್ಮ ಫ್ರೆಂಡ್ ಕಾರ್ನಾಗ. ಅಲ್ಲಿ ತನಕ ಕುಸ್ನೂರು ಗುಡ್ಡ ಅನ್ನೋದೇ ಗೊತ್ತಿದ್ದಿಲ್ಲ. ಆ್ಯಂಡ್ ಇದು
ನಮ್ಮ ಮನೇಲಿಂದ ಹೊರಗೆ ಬರೋ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಪ್ಲೇಸ್. ನಾ ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲಿಗಾರ ಹೊರಗೆ ಹೋಗಿನಂದ್ರೆ ಕುಸ್ನೂರು ಗುಡ್ಡಕ್ಕೆ ಹೋಗೀನಿ. ಸೊ ಇದು ನನ್ನೊಂದು ಫೇವ್ರೇಟ್ ಸ್ಪಾಟ್ ಅಂತ ತಿಳ್ಕೊರಿ. ಅಲ್ಲಿ ರಾಮ ಮಂದಿರ ಸೈಡ್ ಅವ ಸ್ಪಾಟ್ ಇಲ್ಲ ಅಂತಿಲ್ಲ, ಬಟ್ ಈ ಸ್ಪಾಟಿಗೆ ಬರೋಣ ನನಗೆ ಏನೋ ಒಂದು ಪಾಸಿಟಿವ್ ಎನರ್ಜಿ, ಏನೋ ಒಂದು ಮಾಡ್ಬೇಕಂತ ಹೇಳಿ ಒಂದು ಫೀಲ ಎಲ್ಲ ಬರ್ತದೆ. ಸೊ ಇದು ಬೆಟರ್ ಅಲ್ಲ ಅದಕ್ಕಿಂತ ಬೇಕಾಬಿಟ್ಟಿ ಮಾಡೋದಕ್ಕಿಂತ ನಮಗೆ ಎಲ್ಲಿ ಇಷ್ಟ ಬರ್ತದೆ ಅಲ್ಲಿ ಮಾಡಿಕೊಂಡು. ನಾ ಮತ್ತು ಈ ಪ್ಲೇಸಿಗೆ ಭಾಳ ಸಲಿನೂ ಏನು ವಿಸಿಟ್ ಮಾಡಿಲ್ಲ, ಒಂದು 3-4 ಟೈಮ್ಸ್ ಅಷ್ಟೇ ವಿಸಿಟ್ ಮಾಡಿರ್ಬೇಕು. ನಾ ವ್ಲಾಗಿಂಗ್ ಚಾಲೂ ಮಾಡೋಕ್ಕಿಂತ ಮೊದಲು ಭಾಳ ಕಡೆ ತಿರ್ಗಾಡೀನಿ. ರಾಯಚೂರಿಗಾರ ಒಂದು ಅಪ್ ಆ್ಯಂಡ್ ಡೌನ್ ಹೆಂಗಿತ್ತಂದ್ರೆ ನಾ ಒಂದು 500 ವೀಡಿಯೋಸ್ ಆಯ್ತು ನೋಡ್ರಿ ನಂದು. ಅಷ್ಟು ಸಲ ರಾಯಚೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡೀನಿ. ನಿಮಗೂ ದಾರಿ ಗೊತ್ತಾಯ್ತು ನೋಡ್ರಿ, ಯಾರ್ಯಾರು ಕುಸ್ನೂರಿಗೆ ವಿಸಿಟ್ ಮಾಡ್ಬೇಕು ಅಂದ್ಕೊಂಡ್ರಿ ಆರ್ ಟಿ ಒಲಿಂತ ರೈಟಿಗೆ ಬಂದು ಸ್ಟ್ರೇಟ್ ಬರ್ರಿ, ಹಂಗೆ ಸ್ಟ್ರೇಟ್ ಯೂನಿವರ್ಸಿಟಿ ದಾಟ್ ಹೋಗ್ಬೇಕು. ಆಮೇಲೆ ಒಂದು ಸ್ವಲ್ಪ ಊರಿನ ಅಪ್ಲೇ ಬರ್ತವೆ, ಒಂದು ಸಣ್ಣದು ಊರು ಅಪ್ಲೇ ಬರ್ತದೆ, ಯಾವ ಊರು ಗೊತ್ತಿಲ್ಲ ನಂಗೆ ಅಷ್ಟು. ಆ ಊರು ದಾಟಿ ಲೆಫ್ಟ್ ಸೈಡಿಗೆ ಹೋಗಿದ್ರೆ ನಿಮಗೆ ತೋರಿಸ್ತೇನೆ. ಲೆಫ್ಟ್ ಸೈಡಿಗೆ ಹೋದ್ರೆ ಬುದ್ವಿಹಾರ ಬರ್ತದೆ, ರೈಟ್ ಸೈಡಿಗೆ ಬಂದ್ರೆ ಕುಸ್ನೂರು ಗುಡ್ಡಕ್ಕೆ ಹೋಗ್ತೀವಿ. ಸೊ ಇಲ್ಲಿ ಏನೋ ನಡೆದದ, ಬೋರಿಂಗ್ ಹಾಕ್ಲತ್ತಾರ ನೋಡ್ರಿ. ನಾ ಹೆಲ್ಮೆಟ್ ಹಾಕೊಂಡೀನಿ, ನನಗೆ ಕಣ್ಣು ಮುಚ್ಚೋದನ್ನೂ ಬೇಕಾಗಿಲ್ಲ, ಬಾಯಿ ಮುಚ್ಚೋದನ್ನೂ ಬೇಕಾಗಿಲ್ಲ. ಹೌದು, ಬಟ್ ಅಲ್ಲಿ ಬಂದವರೆಲ್ಲರೂ ನೋಡ್ರಿ ಕಣ್ಣು ಮುಚ್ಚಿದ್ರು, ಬಾಯಿ ಮುಚ್ಕೊಂಡ್ರು, ನೀವು ಒಂದು ಕೈ ಬಿಟ್ಟು ಓಡಿಸ್ಕೊಳ್ತಿದ್ರಿ. ಮಾನ್ಸೂನ್ದಾಗರ ಧೂಳು ಎಷ್ಟು ಹಾರ್ಲತ್ತಂದ್ರೆ ನಡ್ಕೋತ ಹೋದ್ರೂ ಕಣ್ಣಾಗ ಧೂಳು ಹೊಂಟದ. ಯಾಕೋ ಮನುಷ್ಯ ಏನು ಮಾಡ್ಬೇಕು ಅನ್ಕೊಂಡಿದ್ದು ನಾವು ಗೊತ್ತಿಲ್ಲ. ನಾವು ಮೇ ಬಿ ನಾ ಕಟ್ ಹೊಡ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡಾನ, ಅದಕ್ಕೆ ಅಲ್ಲೇ ನಿಂತಾನ. ಬಟ್ ನಾವು ಸೀದಾ ಮನುಷ್ಯರಿವ್ರಿ, ಕಟ್ ಗಿಟ್ಟೆಲ್ಲ ಹೊಡಲ್ಲ. ಇದಲ್ರಿ ನೀವು ಒಂದು ಸಣ್ಣ ಊರು ಬರ್ತದ ಅಂತ, ಇದೆ ನೋಡ್ರಿ ಸಣ್ಣ ಊರ. ಊರಿನ ಹೆಸರು ಸಣ್ಣ ಊರು ಅಲ್ರಿ, ಇದು ಸ್ವಲ್ಪ ಸಣ್ಣದ ಊರು. ಇದನ್ನು ಕಲಬುರ್ಗಿನಾಗೆ ಬರ್ತದೆ, ಬಟ್ ಆಜು ಬಾಜು ಎಲ್ಲೂ ಮನೆ ಇಲ್ಲಲ್ಲ, ಅದಕ್ಕೆ ಇದಕ್ಕೆ ಸಣ್ಣ ಊರು ಅಂತ ಹೇಳ್ತೀನಿ. ಸೊ ಮೇ ಬಿ ಇಲ್ಲಿ ರೋಡ್ ಮಾಡತ್ತಾರೆ, ಇಲ್ಲಿ ಮೇ ಬಿ ಇಲ್ಲಿ ಭೀ ಇಚ್ಛಾಬತ್ ಬಂದು ತಿಂದಾವ, ಅದಕ್ಕೆ ಆ ಕಡೆಯಿಂದ ರೋಡ್ ಮಾಡ್ರಿ, ಈ ಕಡೆಯಿಂದ ರೋಡ್ ಮಾಡಿನ ಹಂಗಿರಲ್ರಿ. ಇದು ಮೆಕ್ಯಾನಿಸಮ್ ಆ್ಯಕ್ಚುಲಿ ಏನಂದ್ರೆ ಒಂದು ರೋಡ್ ಮಾಡಿ ಇನ್ನೊಂದು ರೋಡ್ ಫ್ರೀ ಬಿಡೋದು, ಮತ್ತು ಆಮೇಲೆ ಇನ್ನೊಂದು ಸೈಡಿನ ರೋಡ್ ಮಾಡಿ ಫ್ರೀ ಬಿಡೋದು. ಏನು ಇಲ್ಲಿ ಏನಾರ ತೊಗೊಂಬಂತ ಹೇಳ್ತಾನೆ ರೀ, ನೀರಿನ ಬಿಟ್ರೆ ಅದು ತೋತೀವಿ ನೋಡ್ರಿ. ನಮ್ಮ ಶಿವಾನಂದ ಎರಡು ದೊಡ್ಡ ಮನ್ಸದ, ನಾ ಕರ್ಕೊಂಡು ಬಂದು ನನ್ನ ಕೆಲಸ ಸಲಕ, ಬಟ್ ಅವ ನೀರು ಚಿಪ್ಸಿಗೆ ಅವ್ರು ರೊಕ್ಕ ಕೊಡತಾನ. ಇಂಥ ದೋಸ್ತರು ಇದ್ರೆ ಸಾಕ್ರಿ, ಜೀವನದಾಗ ಉದ್ಧಾರ ಆತ್ರಿ. ಎಲ್ಲಿ ಕಂಜೂಸಿ ಮಾಡ್ಬೇಕು ಅಲ್ಲಿ ಕಂಜೂಸಿ ಮಾಡ್ಬೇಕು. ಇನ್ನು ಗೋಪುರ ಹೆಂಗಲ್ಲ ಹೆಂಗೆ ಹೊಂಟದ ಏನೋ ಗೊತ್ತಿಲ್ಲ. ರೈಟ್ ಹ್ಯಾಂಡ್ ಕಟ್ಟಾಗದು, ಲೆಫ್ಟ್ ಹ್ಯಾಂಡ್ ಕಟ್ಟಾಗದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಅಲ್ಲಿ ಓಪನ್ ಅದ ಏನಿಲ್ಲ ಅಂತ ಗೊತ್ತಿಲ್ಲ ಮಗಿನ, ಓಪನ್ ಇರುತ್ತೆ ಅಂತ ಅನ್ನಿಸ್ತದ. ಯಾಕಂದ್ರೆ ಕೆಸರದು ಆಗ್ಯದಲ್ರಿ, ಅದು ರೋಡ್ ಹಿಂಗೆ ಅದು ಆಫ್ ರೋಡ್ ಮಾಡಿ ಹೋಗ್ಬೇಕಲ್ಲಿ ಕುಸ್ನೂರು ಗುಡ್ಡಕ್ಕೆ. ಇನ್ನೊಂದು ರೋಡ್ನು ಅದ, ಅದು ಬಟ್ ನನಗೆ ಅದು ಗೊತ್ತಿಲ್ಲ. ಈ ರೋಡ್ನಾಗ ಸ್ವಲ್ಪ ಅಡ್ವೆಂಚರಸ್ ಟೈಪ್ ಅದ. ಕ್ಯಾಮ್ರಾ ಅಡ್ವೆಂಚರ್ ಟೈಪ್ ಅದ, ಅದಕ್ಕೆ ಈ ಕಡೆಯಿಂದ ಬಂದೀವಿ. ಸೊ ಇದು ರೋಡ್ ಭಾಳ ಹಾಳು ಮಾಡಿಬಿಟ್ರೆ ಎಲ್ಲ, ಚಂದ ಮಾಡ್ಬೇಕಂತ ಹಾಳು ಮಾಡಿರ್ಬೇಡ್ರಿ. ಬಟ್ ನಮಗೆ ಹೊಲಕ್ಕೆ ಬರ್ಲಿಕ್ಕೆ ಭಾಳ ತ್ರಾಸ ಇರಲಿ. ನಾ ಸ್ವಲ್ಪ ದಿವಸ ಆಗೋಣ 70, 80, 90, 100 ಸ್ಪೀಡ್ ಹೊಡೋದು ಯಾರು ಕೇಳಲ್ಲ. ಈ ರೋಡಿಗೆ ಎಷ್ಟು ದೊಡ್ಡದಲ್ಲತ್ತು. ಈಗ ಮೊದಲೇನಿದು ಇಷ್ಟು ರೋಡ್ ಹೊಡೆದ ಕಾಣತ್ತದಲ್ರಿ, ಇಷ್ಟ ಐತೆ ನೋಡ್ರಿ ರೋಡ್. ಸೊ ಈಗ ದೊಡ್ಡದು ಮಾಡತ್ತಾರ ಚಂದ. ಮೇ ಬಿ ಬುದ್ವಿಹಾರದವ್ರು ಮಾಡಿಸ್ತಿರ್ಬಹುದು, ಇಲ್ಲಿ ನಿಮಗೆ ಕಾಣಿಸ್ತಿರ್ತವೆ ಬುದ್ವಿಹಾರ. ಯಾಕಂದ್ರೆ ಬುದ್ವಿಹಾರದವ್ರು ಆ ಸೈಡ್ ಭೀ ಮಾಡಿಸ್ಯಾರ, ಈ ಸೈಡ್ ಭೀ ಮಾಡಿಸ್ಲತ್ತಿರ್ಬೇಕು.
ಸೊ ಆಲ್ಮೋಸ್ಟ್ ಸಮೀಪ ಇದೆ ಕುಸ್ನೂರು ಗುಡ್ಡ. ಇದು ಕುಸ್ನೂರು ಗುಡ್ಡ ಅಂತ ಅನ್ಕೋರಿ. ಈಗ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಮಾತಾಡಿ ನಾನು ಕೂತೀನಿ. ಫಿಫ್ಟೀನ್ ಮಿನಿಟ್ಸ್ನಾಗ ಎಷ್ಟು ವಾಯ್ಸ್ ಕ್ಲಿಯರ್ ಬಂದದು ಇಲ್ಲೋ, ಆ್ಯಂಕಲ್ ಹೆಂಗೆ ಬಂದದು ಏನೋ ಗೊತ್ತಿಲ್ಲ. ರೆಕಾರ್ಡಿಂಗರ ಆಲತ್ತು ಇಲ್ಲ, ಆಲತ್ತು ರೆಕಾರ್ಡಿಂಗ್ ಆಲತ್ತು. ಸೊ ವ್ಯೂ ಚೆಕ್ ಮಾಡ್ರಿ. ನೋಡ್ರಿ ಇಲ್ಲಿ ಏನೋ ಬಂದಿರೋ ಒಂದು ಪೀಸ್ ಗ್ರೀನರಿ, ಇಲ್ಲೆಲ್ಲ ಗುಡ್ಡ ಹೊಡಿಲತ್ತಾರ. ಸೊ ಫಸ್ಟ್ ಮ್ಯಾಲೆ ಏನು ಮೇನ್ ಸ್ಪಾಟ್ ಅದ ಅಲ್ಲಿ ಹೋಗಿ ನಮ್ದು ಶೂಟ್ ಎಲ್ಲ ಮುಗಿಸ್ಕೊತೀವಿ. ಆಮ್ಯಾಗ ಎಲ್ಲಾರ ಮತ್ತು ಬೇರೆ ಕಡೆ ಶೂಟ್ ಮಾಡ್ಬೇಕಂತ ಹೇಳಿ ಅನ್ಸುತ್ತಂದ್ರೆ ಮಾಡ್ತೀವಿ. ಈ ಬ್ಯಾಕ್ಗ್ರೌಂಡು ಸರಿಯಾಗಿ ಬರ್ತದೆ, ಬಟ್ ಗಾಡಿಯಲ್ಲಿ ತನಕ ಹೋಗ್ಬೇಕಂದ್ರೆ ಭಾಳ ಕಿರಿಕಿರಿ ಆಗ್ತದ. ಇಲ್ಲಿ ಭೀ ಮಾಡ್ಬೋದು ಶೂಟ್ ನಾವು. ಇಲ್ಲೆಲ್ಲ ಕುರಿಗಳೆಲ್ಲ ಅವ, ಸ್ವಿಮ್ಮಿಂಗ್ ಮಾಡತ್ತ ನೋಡು ಕುರಿಗಳು. ನೋಡ್ರಿ ಕುಟ್ಟಾಗೆಲ್ಲ ಹೊಡೆದು ಲೇಔಟ್ ಮಾಡತ್ತಾರ. ಇನ್ನೂ ಸ್ವಲ್ಪ ವರ್ಷ ಆದ್ಮೇಲೆ ಇದು ನಮ್ಮ ಫೇವ್ರೇಟ್ ಸ್ಪಾಟೇ ಹೇಳಲ್ಲ. ತೋರಿಸ್ತೀನಿ ಅಂತ ಬರ್ರಿ ನಿಮಗೆಲ್ಲ ಏನೇನು ಮಾಡತ್ತಾರ. ಸೊ ಇಲ್ಲಿ ನೋಡ್ರಿ ಆಟೋಮೆಟಿಕ್ ಗಾಡಿ, ನಾವು ಹೈ ಆಲ್ಟಿಟ್ಯೂಡ್ ಮ್ಯಾಗ ಬಂದೀವಲ್ಲ, ಆಟೋಮೆಟಿಕ್ ಗಾಡಿ ಮ್ಯಾಗ ಪ್ರೆಷರ್ ಬರುತ್ತೆ. ನಮ್ಗೆ ಅಷ್ಟು ಗೊತ್ತಾಗಲ್ಲ ನಾವು ಹೈ ಆಲ್ಟಿಟ್ಯೂಡ್ ಮೇಲೆ ಬಂದೀವಂತ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಎಷ್ಟು ಗ್ರೀನರಿ ಇತ್ತಿದ್ದು ಎಲ್ಲ ಹೊಡೆದು ಲೇಔಟ್ ಮಾಡತ್ತಾರೋ ಏನು ಮಾಡತ್ತಾರೋ ಗೊತ್ತಿಲ್ಲ. ನೋಡ್ರಿ ಈಗ ಗಾಡಿ ಎಷ್ಟು ಪ್ರೆಷರ್ ಚಲೋದು. 50 ಸ್ಪೀಡ್ ಹೋಗ್ಬೇಕಂದ್ರೆ ಗಾಡಿಯಿಂದ ಹಾಲತ್ ಖರಾಬ್ ಆಗತ್ತದ. ಸೊ ಆ ಸ್ಪಾಟ್ ಇಲ್ಲಿ ಎಲ್ಲೋ ಲೆಫ್ಟ್ ತಗೋಬೇಕ್ರಿ. ನೆಂಪದ ನಂಗೆ ಚಂದ. ಅದು ಒಂದು ಪ್ರಾಪರ್ ರೋಡ್ ಇಲ್ಲ, ಬರೀ ಹಿಂಗೆ ಕಾಲ್ದಾರಿ ಅಂತಾರಲ್ರಿ, ಕಾಲ್ದಾರಿ ಟೈಪ್ ಅದ. ಅನ್ಸಿದ ಮಟ್ಟಿಗೆ ಇದೇ ಇರ್ಬೇಕು. ನೆಕ್ಸ್ಟ್ ಇದು ರೋಡ್ ಇದಲ್ಲ. ಇದೆ ನೆಕ್ಸ್ಟ್. ಭಾಳ ದಿನ ಆಯ್ತಲ್ರಿ ಬರ್ಲಾರ್ದು, ಅದಕ್ಕೆ ನಂಗೂ ನೆನಪು ಅದ. ಈ ಲೆಫ್ಟ್. ಸೊ ಇದು ಹಿಂಗೆ ಸ್ಟ್ರೇಟ್ ಹೋಗ್ಬೇಕು. ಇಲ್ಲೆಲ್ಲ ಮೊದಲು ಡಾಂಬಾರ್ ಭೀ ಇದ್ದಿದ್ದಿಲ್ಲ, ಖಾಲಿ ಬರೀ ಕೆಸರಿತ್ತು, ಮಣ್ಣಿತ್ತು. ಹೆಲ್ಮೆಟಿನ ವೈಸರ್ ತೆಗಿತೀನಿ, ಯಾಕಂದ್ರೆ ಇಲ್ಲಿ ರೋಡ್ ಅಷ್ಟು ಬರೋಬರಿಲ್ಲ. ನೀವು ಇಲ್ಲಿ ಬರ್ಬೇಕಂದ್ರೆ ಕಾರ್ನಾಗ ನಾವು ಬರ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಒಂದು ಮೈನ್ಯೂಟ್ ಸ್ಕ್ರ್ಯಾಚಸ್ ಆಗ್ತಾವೆ ಅಷ್ಟೇ, ಅದು ಬಿಟ್ಟರೆ ಏನೂ ಆಗಲ್ಲ. ನಾವು ಇಲ್ಲಿ ಫಸ್ಟ್ ಬಂದಾಗ ಕಾರ್ನಾಗೆ ಬಂದಿದ್ದೆವು. ನಮ್ಮ ಕಾರ್ನು ಇಲ್ಲಿ ತಂದೀವಿ, ಬಟ್ ಅದು ಫ್ರಂಟ್ ವೀಲ್ ಡ್ರೈವ್ ಅದ. ಅಲ್ಲಿ ಮುಂದೆ ಒಂದು ಕಂಕರ್ ಹಾಕ್ಯಾರ ಬರೀ ಸ್ಪಾಟ್ನಾಗ. ಕಂಕರ್ ಮೇಲೆ ಕಂಕರ್ ಹಾಕ್ಯಾರ. ನಮ್ಮ ಗಾಡಿ ಮ್ಯಾಲೆ ಇರಲಿಲ್ಲ. 7 ಸೀಟರ್ ಅದಲ್ರಿ, ಅದೇನು ಆಫ್ ರೋಡ್ ಮಾಡೋಕ್ಕಿಲ್ಲ. ಅದು ಕಾರ ಎರ್ಟಿಗ ಅದ ನಮ್ಮಲ್ಲಿ. ಆಫ್ ರೋಡ್ ಮಾರೋಕೆ ಕಾರ್ ಭಾಳ ಈಸಿಲಿ ಆಗ್ತವೆ. ಫ್ಯಾಮ್ಲಿ ಕಾರ್ಸ್ ಅಲ್ಲ, ಫ್ಯಾಮ್ಲಿ ಕಾರ್ಸಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಈಗ ನೋಡ್ರಿ, ಇಲ್ಲಿ ನೀವು ಎಲ್ಲಿ ಯಾವ ಆ್ಯಂಗಲ್ನಾಗ ನಿಂತು ನೋಡಿದ್ರು ನಿಮಗೆ ಲೊಕೇಶನ್ ಸಿಗ್ತದೆ ಶೂಟ್ ಮಾಡೋಕ್ಕೆ. ಅದಕ್ಕೆ ನಾ ಈ ಸ್ಪಾಟಿಗೆ ಬಂದೈತೆ. ರಾಮ ಮಂದಿರ್ಲಿಂತ ಇಷ್ಟು ದೂರ, ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಆಗ್ತದೆ. ಸೊ ಇಲ್ಲಿಂದ ರೈಟಿಂಗ್ ಮ್ಯಾಲೆ ಹೋಗ್ಬೇಕು. ಯಪ್ಪ, ಬಂದ್ ಮಾಡ್ಯಾರ ಏನು?
ಓ ಹೇಳಿ ಅಲ್ಲಿ ಗಾಡಿ ಮ್ಯಾಗ ಏರ್ತೇನಿಲ್ಲ ಅಂತೀನ ಟಯರ್ ಜಾರ್ತಾವ ಬಾ ಯಪ್ಪು ಇಲ್ಲಿ ನೋಡ್ರಿ ಗಾಡಿ ಏನು ಹೊಂಟಂತ ನಿಮಗೆ ಕ್ಯಾಮ್ರಾನಾಗ ಅಷ್ಟು ಅನ್ಸ್ಲತ್ತಿರ್ಲಿ ಬತ್ತಿರ್ಲಿ ಭಾಳ ಜಾರ್ಲತ್ತ ಕಾಲ್ ಅಂತ ನೋಡು ಗಾಡಿ ಮತ್ತು ನಾವು ಡಬಲ್ ಕೂತೀವಿ ಬತ್ ಆರಾಮ್ ಬತ್ತಿದ್ವಿ ಏನು ಎಂಟಾರ್ಕದ ಎಲ್ಲಿ ಬಿ ಎಫ್ ಕುಸ್ನವ್ರು ಗುಡ್ಡಾರ ಇರಿಸ್ರಿ ಯಾ ಗುಡ್ಡಾರ ಇರಿಸ್ರಿ ಸೊ ನೋಡ್ರಿ ಇಂಥಲ್ಲೆಲ್ಲ ಕಾರ್ ತರೋಕ್ಕಾಗಲ್ಲ ಇಂಥಲ್ಲೆಲ್ಲ ಬರ್ಬೇಕಂದ್ರೆ 4x4 ತರಬೇಕು 4x4 ತಂದ್ರೆ ಭೀ ಅಲ್ಲಿ ನೀವು ಸಿಗಿ ಬೀಳ್ತೀರಿ ಅಲ್ಲಿ ಬರೋದಾಗಲ್ಲ ಅಲ್ಲಿಂದ ಇಲ್ಲಿ ಭೀ ಇನ್ನೂ ಭಾಳ ಕಾಲುಗಳವ ಸೊ ಇಂಥಲ್ಲಿ ನೀವು ಒಂದು ರೈಡಿಂಗ್ ಟೇಪ್ ಹೇಳ್ತೀವಿ ನೋಡ್ರಿ ಬ್ರೇಕ್ ಹಚ್ಚಬೇಡ್ರಿ ಅದು ಡೌನ್ ಸೈಡಿಗರ ಇರಲಿ ಅಪ್ ಸೈಡಿಗರ ಇರಲಿ ಬ್ರೇಕ್ ಹಚ್ಚಬೇಡ್ರಿ ರೇಸಿನ ಮೇಲೆ ನಿಮಗೆ ಕಂಟ್ರೋಲ್ ಐತೆ ಅಂದ್ರೆ ನಡೀತದೆ ಸೊ ಇಲ್ಲಿ ಭೀ ನಾವು ಶೂಟ್ ಮಾಡ್ಬೋದು ಗಾಡಿ ಒಯ್ದು ಸೊ ಈಗ ಫಸ್ಟ್ ಮೇನ್ ಸ್ಪಾಟಿಗೆ ಹೋಗ್ತೀವಿ ಅಲ್ಲೇ ನಿಮಗೆ ತೋರಿಸ್ತೀವಿ ಅದು ಇಲ್ಲ ನೋಡ್ರಿ ಹೆಂಗೆ ಕಾಣಿಸ್ತದೆ ಇಲ್ಲಿ ಯಾವುದೋ ಗುಡಿ ಮಾಡತ್ರಲ್ವ ಹಾಂ ಬಟ್ ಹಿಂಗಿದ್ದಿದ್ದಿಲ್ಲಲ್ಲ ಏ ಇಲ್ಲ ಮೊದಲಿತ್ತು ನೋಡಿ ನಾ ಇದಿಲ್ಲ ಹಂಗೆ ಸೊ ಅದನ್ನು ಅಲ್ಲಿ ಮೇನ್ ಸ್ಪಾಟ ಅಲ್ಲಿ ತರೋಟ್ಗೆ ಸ್ವಲ್ಪ ಮಂದಿ ಆಲ್ರೆಡಿ ಫೋಟೋಶೂಟ್ ಮಾಡೋದು ಅಲ್ಲಿ ಇಲ್ಲ ಇಲ್ಲೇ ನಿಮ್ಗೆ ಅಲ್ಲಿ ಶಾಬಾದಿಂದ ಇದು ಕಾಣುತ್ತೆ ನೋಡ್ರಿ ಫ್ಯಾಕ್ಟ್ರಿ ಸಿಮೆಂಟ್ ಫ್ಯಾಕ್ಟ್ರಿ ಆ ಶಾಬಾದ್ ಸಿಮೆಂಟ್ ಫ್ಯಾಕ್ಟ್ರಿ ಇಲ್ಲ ನೀ ಯಾವಾಗ ಕಳು ಮಾಡ್ತೇವೆ ಚಸ್ಮಾ ಹಾಂ ನಿಮ್ಮದೇ ಮತ್ತು ತಣಿಗೆ ಹೋಗಿ ಬರಮ್ ಸೊ ಎಂಜಾಯ್ ಮಾಡ್ರಿ ಇವ ಶೂಟ್ ಗಿಟ್ ಎಲ್ಲ ಮಾಡ್ತೀವಿ ಮತ್ತೆ ಸಿಗ್ತೀನಿ ಇಲ್ಲೇ ನಿಮಗೆ ಇದು ಕಾಣುತ್ತೆ ನೋಡ್ರಿ ಶಾಬಾದ್ ಸಿಮೆಂಟ್ ಫ್ಯಾಕ್ಟ್ರಿ S24 ಅಲ್ಟ್ರಾ ಪವರ್ ನೋಡ್ರಿ ಗೋಪುರ ಯಾಕೆ ಒಳಗಿಟ್ಟಿನ ಅಂದ್ರೆ ಗೋಪುರ ಚಾರ್ಜಿಂಗ್ ಖಾಲಿ ಇದೆ ಹೋದಲ್ಲಿ ಬಂದಲ್ಲಿ ಗೋಪುರದ ಇದೆ ಹಾಲತ್ತ ಬಟ್ಟೆ ಇರಲಿ ಶೂಟರ ಎಲ್ಲ ಮುಗಿದು ನಂದು ಶಿವುದು ಅವನು ಒಂದು ಸ್ವಲ್ಪ ಫೋಟೋಸ್ ತಗೊಂಡ ನಾನು ಫೋಟೋಸ್ ತಗೊಂಡಿನಿ ಮತ್ತು ಇಂಟ್ರೋನು ಶೂಟ್ ಮಾಡೀನಿ ಈ ವ್ಲಾಗ್ನಾಗೆ ಇಂಟ್ರೋ ನಿಮಗೆ ಹಾಕ್ತೀನಿ ಅಂತ ಹೆಂಗೆ ಅಂತೇಳಿ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಜೀರೋ ಕಟ್ ಅವೆಲ್ಲ ಟ್ರೈ ಮಾಡೀವಿ ಮತ್ತು ಗಾಳಿರ ಭಾಳ ಉಂಟದ ಫೋನೇ ಹೊಂಟದ ಗೊತ್ತಿಲ್ಲ ಸೌಂಡ್ ಗಾಳಿದು ಪೀಸ್ ಪಾಯಿಂಟ್ ಇಲ್ಲಿ ಬಂದ್ರೆ ಏನೋ ಒಂದು ಟೈಪ್ ಎನರ್ಜಿ ಅದ ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಯಾಕಂದ್ರೆ ಗೋಪುರದಾಗ ಚಾರ್ಜಿಂಗ್ ಖಾಲಿ ಆಗ್ಯದ ಹೋಗೋ ಟೈಮಿಗೆ ಮಾತಾಡ್ಬೇಕಂದ್ರೆ ಈ ವಿಡಿಯೋನಾಗ ಇಷ್ಟೇ ಸಾಕು ಸಿಗಮಂತ ಇನ್ನೊಂದು ಬ್ಲಾಗ್ನಾಗ ಅಲ್ಲಿ ಜನ ಕಟ್ಟಾಕೋ ಬಾಯ್